ನಮಸ್ಕಾರ ನಮಸ್ಕಾರ ನಾನು ನಂದೀಶ್ ಮಂಡ್ಯ. ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 2016 ನೂತನ ಕಾಯ್ದೆ ಬಗ್ಗೆ ಮೊದಲೊಂದು ವಿಡಿಯೋ ಮಾಡಿದ್ದೀನಿ. ಈಗ ಎರಡನೇ ಬಾರಿ ಅಧ್ಯಾಯ 1 ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಇದೊಂದು ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು, ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ತಮ್ಮೆಲ್ಲರ ಗಮನಕ್ಕೆ ಅಂದರೆ ನನಗೆ ಬಹಳ ಖುಷಿಯಾಗಿದೆ. ಬರೀ ಮೂರು ವೀಡಿಯೋಗಳಿಗೆ, ನನ್ನ ಕಳೆದ 3 ವೀಡಿಯೋಗಳಿಗೆ 1,000 ಜನ ವೀಕ್ಷಣೆಯನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಹೇಳೋದಕ್ಕೆ ಭಾಳ ಇಷ್ಟಪಡ್ತೀನಿ. ಜೊತೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ದಯವಿಟ್ಟು ಇನ್ನೊಂದೇನು ಅಂತಂದರೆ, ನೀವೆಲ್ಲ ನೋಡ್ತಾ ಇದ್ದೀರ ಚಾನಲ್ನ, ಅದರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿತಾ ಇದ್ದೀರ. ದಯವಿಟ್ಟು ತಮ್ಮೆಲ್ಲರಿಗೂ ಈ ಮುಖಾಂತರ ಕೇಳ್ಕೊಳ್ಳೋದ್ರಿಂದ, ನೀವೇನು 1,000 ಜನ ಈ 3 ವೀಡಿಯೋನ ನೋಡಿದ್ದೀರೋ ಅದು ನನಗೆ ಬಹಳ ದೊಡ್ಡ ಸಾಧನೆ ಅಂತ ಅನ್ನಿಸ್ತದೆ. ಯಾಕೆ ಅಂತಂದರೆ ಅಷ್ಟು ಸುಲಭ ಅಲ್ಲ 1000 ಜನ ನೋಡೋದು. ಹಾಗಾಗಿ ಈ ವಿಡಿಯೋ ಉಪಯೋಗ ಆಗ್ತಾಯಿದೆ ಅಂತ ನಾನು ತಿಳ್ಕೊಂಡು ಇನ್ನೂ ಹೆಚ್ಚಿನ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, 2016 ಕಾಯ್ದೆ ಬಗ್ಗೆ ನಾನು ಸಂಪೂರ್ಣವಾಗಿ ಅಧ್ಯಾಯವನ್ನು ನಿಮ್ಮ ಎದುರುಗಡೆ ಇಟ್ಟು ಓದಿ ಅರ್ಥ ಮಾಡಿಸೋದಕ್ಕೆ ನಿಧಾನವಾಗಿ ವೀಡಿಯೋಗಳನ್ನು ಮಾಡ್ತೇನೆ. 17 ಅಧ್ಯಾಯ ಇನ್ನೂ ಬೇಕಾದಷ್ಟು ತೊಗೊಬೋದು ಕ್ಲಾಸ್ಗಳನ್ನ, ವೀಡಿಯೋಗಳನ್ನ. ಅದು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ನೀವು ಅದನ್ನು ಓದೋಕ್ಕೆ ಕೇಳೋಕ್ಕೆ ರೆಡಿ ಇದ್ದೀರಾ ಅಂತ ಗೊತ್ತಾಯಿತು ನನಗೆ. ತಮ್ಮೆಲ್ರಿಗೂ ಮತ್ತೊಮ್ಮೆ ಈ ವಿಡಿಯೋನ ಯಾಕೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋನ ನಾನು ಬೇಕಾದ್ರೆ ನಿಮಗೆ ಕೆಳಗಡೆ ಲಿಂಕಲ್ಲಿ ಹಾಕ್ತೀನಿ, ತೆಗೆದು ನೋಡಿ. 1,000 ವೀಡಿಯೋಗಳನ್ನು 1,000ಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ. ಅದರ ಸಬ್ಸ್ಕ್ರೈಬ್ ಆಗೋದನ್ನ ಮರಿತಾ ಇದ್ದಾರೆ. ಗೆಳೆಯರೇ, ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ ತಮಗೋಸ್ಕರ ಇರುವಂಥದ್ದು. ದಯವಿಟ್ಟು ಈ ಒಂದು ವಿಡಿಯೋನ ನೋಡಿ, ನಿಮಗೆ ಉಪಯೋಗ ಇದ್ದರೆ ದಯವಿಟ್ಟು ನಾನು ಇನ್ನೂ ನಿಮಗೆ ಅರ್ಥ ಮಾಡಿಸೋದಕ್ಕೆ 2016 ಕಾಯ್ದೆ ಒಂದೇ ಅಲ್ಲ, ನಿಮಗೆ ಸಮಾಜದಲ್ಲಿ ವಿಕಲಚೇತನರು ಎದುರಿಸ್ತಾ ಇರುವಂಥ ಹಲವಾರು ಸಾಮಾಜಿಕ ಅಡೆತಡೆಗಳನ್ನು ಅಥವಾ ಸಾಮಾಜಿಕ ಬೆಳವಣಿಗೆ ಇಲ್ಲದನ್ನು ನಾನು ನಿಮಗೆ ಅದು ನಡೀತಾ ಇರುವಂಥ ಅಭಿವೃದ್ಧಿಗಳ ಬಗ್ಗೆ, ಈ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಕಾಲಕ್ಕೆ ತಕ್ಕಂತೆ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಉದ್ದೇಶ ಇಷ್ಟೇ. ಈ ಒಂದು ಚಾನಲ್ನ ಉದ್ದೇಶ, ನಾನು ಏನು ವಿಕಲಚೇತನಾಗಿ ಅನುಭವಿಸಿದ್ದೀನೋ ಆ ಒಂದು ವ್ಯಥೆ ಅಥವಾ ಆ ಒಂದು ಕಷ್ಟಗಳು ಬೇರೆಯವರಿಗೆ ಬರಬಾರ್ದು. ಜೊತೆಗೆ ಅವ್ರಿಗೆ ಆದಷ್ಟು ಬೇಗ ಮಾಹಿತಿಗಳು ತಲುಪಬೇಕು, ಅವರು ಇನ್ನೂ ಅವರ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡ್ತಾಯಿದ್ದೀರಾ. ಅಕಸ್ಮಾತ್ ಏನಾದ್ರು ತಪ್ಪಿದರೆ ದಯವಿಟ್ಟು ನನಗೆ ಹೇಳಿ, ಸಲಹೆಗಳನ್ನ ಕೊಡಿ. ಈಗೆಲ್ಲ ಸರಿ ಹಿಂಗೆ ಮಾಡಿ ಅಂತ ನಾನು ಅದನ್ನು ತಿದ್ದುಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಯಾಕೆಂದರೆ ಬೇಗ ಮುಗಿಸ್ಬೇಕು ಅನ್ನೋದ್ರೆ ಸ್ವಲ್ಪ ಫಾಸ್ಟಾಗಿ ಓದಿರ್ತೀನಿ, ಅದನ್ನು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ದಯವಿಟ್ಟು ನಾನು ಹೇಳೋದಿಷ್ಟೇ, ನೀವು ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಮೇಯ್ನಾಗಿ ಸಬ್ಸ್ಕ್ರೈಬ್ ಆದರೆ ನಾನೆಲ್ಲ ಬೆಲ್ ಐಕನ್ ಒತ್ತಿದ್ರೆ ನಾನೆಲ್ಲ ಮಾಡೋ ವೀಡಿಯೋಗಳು ನಿಮ್ಗೆ ತಲುಪ್ತವೆ ನೋಟಿಫಿಕೇಷನಲ್ಲಿ. ಆಗ ನೀವೆಲ್ಲ ವೀಡಿಯೋವನ್ನು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ದಯವಿಟ್ಟು ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ನ ನೋಡಿ ಇದನ್ನು ಬೆಳೆಸಿ ಅಂತ ಹಾರೈಸ್ತಾ ಈ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಆದಮೇಲೆ ಇನ್ನೊಂದು ನಾಳೆನೇ ನಾನು 2016 ಮೊದಲನೇ ಅಧ್ಯಾಯದ ಬಗ್ಗೆ ಸಂಪೂರ್ಣವಾಗಿ, ಮೊದಲನೇ ಅಧ್ಯಾಯದಲ್ಲಿ ಎಷ್ಟಾಗುತ್ತೋ 10 ನಿಮಿಷದೊಳಗಡೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮಿಕ್ಕದನ್ನು ಅಧ್ಯಾಯ 1 ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ವಿವರವಾಗಿ ಹೇಳ್ತೀನಿ, ಯಾವುದನ್ನು ಕೊರೆ ಮಾಡಲ್ಲ. ದಯವಿಟ್ಟು ತಾವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.